ನಮಸ್ಕಾರ ನಮಸ್ಕಾರ. ಹೌದು, ಇವಾಗ ಫೈಲ್ ಮಾಡಬೇಕಾಯ್ತು ನಾಮಿನೇಷನ್ಸ್ ನ. ಸೊ ಅದನ್ನ ಮಾಡಿದ್ವಿ ನಾವು. ಟೀಮ್ ಗೇಮ್ ಚೇಂಜರ್ಸ್ ಅಂತ ನಮ್ಮ ಟೀಮ್ ಹೆಸರು. ಸೊ ನಾನು ಪ್ರೆಸಿಡೆಂಟ್ಗೆ ನಾಮಿನೇಷನ್ ಮಾಡಿದ್ದೀನಿ, ಹಾಗೇನೆ ಫೈಲ್ ಮಾಡಿದ್ದೀನಿ ನಾಮಿನೇಷನ್ ನ. ಇಲ್ಲಿ ನನ್ನ ಜೊತೆ ವಿನಯ್ ಮೃತ್ಯುಂಜಯ ಅವರು ಇದ್ದಾರೆ, ಸುಜಿತ್ ಸೋಮಸುಂದರ್ ಇಂಟರ್ನ್ಯಾಷನಲ್ ಕ್ರಿಕೆಟರ್ ಇದ್ದಾರೆ, ಅಂಡ್ ಕೆಲವರು ಕ್ರಿಕೆಟರ್ಸ್ ಮತ್ತೆ ಅಡ್ಮಿನಿಸ್ಟ್ರೇಟರ್ಸ್. ಒಂಥರ ಸಕ್ಕತ್ತಾಗಿ ಕಾಣಿಸ್ತಾ ಇದೆ ನಮ್ಮ ಟೀಮು, ತುಂಬಾ ಚೆನ್ನಾಗಿದೆ. ಅಂಡ್ ವಿ ಆರ್ ಹಿಯರ್ ಟು ಬ್ರಿಂಗ್ ಅ ಚೇಂಜ್. ಸದ್ಯಕ್ಕೆ ಲಾಸ್ಟ್ 3 years ಅಂತೂ ಕ್ರಿಕೆಟ್ ಕೆಟ್ಟು ಕುಲುಗೆಟ್ಟೋಗಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸೊ ಅದನ್ನ ನಾವು ರಿವೈವ್ ಮಾಡೋಣ. ಮತ್ತೆ ನಮ್ಮ ಗ್ಲೋರಿ ಏನಿತ್ತು ಚಿನ್ನಸ್ವಾಮಿ ಸ್ಟೇಡಿಯಂ ಅಂತ ಯಾವ ತರ ಜನ ಮಾತಾಡ್ತಾ ಇದ್ರು ಇಡೀ ಭಾರತದಲ್ಲಿ ಅಥವಾ ವಿಶ್ವದಲ್ಲಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಆ ಒಂದು ಗ್ಲೋರಿ ಏನಿತ್ತು ಅದು ಇವಾಗ ಇಲ್ವೇ ಇಲ್ಲ. ಸೊ ಅದಕ್ಕೆ ಕಾರಣಾಂತರಗಳಿಂದ ನಮ್ಮ ಇವರು ಮಾತಾಡ್ತಾರೆ, ಹೇಳ್ತಾರೆ ಯಾಕೆ ಆಯ್ತು ಅಂತ ಅದು. ಬಟ್ ಆದ್ರೆ ನಾವು ಕ್ರಿಕೆಟ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಕ್ರಿಕೆಟ್ ತುಂಬಾನೇ ಹಿಂದೆ ಹೊರಟೋಗಿದೆ. ಇಟ್ಸ್ ಟೇಕನ್ ಅ ಬ್ಯಾಕ್ ಸೀಟ್. ಮತ್ತೆ ಬರೀ ಕ್ರಿಕೆಟ್ ಮಾತ್ರನೇ ಅಲ್ಲ, ಇಲ್ಲಿ ನಮ್ಮ ಕ್ರಿಕೆಟ್ ಸ್ಟ್ರಕ್ಚರ್ ಮಾತ್ರನೇ ಅಲ್ಲ, ಈವನ್ ದಿ ಇನ್ಫ್ರಾಸ್ಟ್ರಕ್ಚರ್ ಕೂಡ ಅಷ್ಟೇ. ಏನೇನು ನಮ್ಮ ಅನಿಲ್ ಕುಂಬ್ಳೆ ಮತ್ತೆ ಜವಗಲ್ ಶ್ರೀನಾಥ್ ಅವರು, ನಾನು ಅವಾಗ ವೈಸ್ ಪ್ರೆಸಿಡೆಂಟ್ ಆಗಿದ್ದೆ, ಅವರು ಪ್ರೆಸಿಡೆಂಟ್ ಮತ್ತೆ ಸೆಕ್ರೆಟರಿ ಆಗಿದ್ರು, ಅದು 2010ರಿಂದ 2013ನಲ್ಲಿ. ಸೊ ಏನೇನು ಮಾಡಿದ್ವು ಇವಾಗ ಲಾಸ್ಟ್ 3 ವರ್ಷದಲ್ಲಿ ಎಲ್ಲ ಅಧ್ವಾನ ಮಾಡಿಟ್ಟಿದ್ದಾರೆ. ಸೊ ಎಲ್ಲಾ ಕಡೆನೂ ಕಿತ್ತೋಗಿದೆ. ಅದನ್ನ ನಾವು ನಮ್ಮ ಲೈಫ್ ಮೆಂಬರ್ಸ್ಗೆ ಪ್ರೆಸೆಂಟ್ ಮಾಡ್ತಾ ಇದ್ವಿ ಏನೇನು ಅಂತ ಅಂದ್ಬಿಟ್ಟು. ಸೊ ಆಮೇಲೆ ಲೈಫ್ ಮೆಂಬರ್ಸ್ಗೆ ಯಾವ ತರ ಟ್ರೀಟ್ ಮಾಡ್ತಾ ಇದ್ರು ಅದು ಸರಿಯಾಗಿ ಮಾಡ್ತಾ ಇಲ್ಲ. ಅವರೆಲ್ಲ ಪಿಲ್ಲರ್ಸ್ ಅಂತಾರ ನಮ್ಗೆ. ಚಿನ್ನಸ್ವಾಮಿ ಸ್ಟೇಡಿಯಂಗೆ ಅವ್ರ ಜೊತೆ ಇದ್ದು ಈ ಒಂದು ಸ್ಟೇಡಿಯಂನ ಕಟ್ಟಿರೋದನ್ನ ನೋಡಿದ್ದಾರೆ ಅವರು. ಅವ್ರಿಗೆ ನಾವು 2 ಗಂಟೆ ಕರೆದ್ಬಿಟ್ಟು ಇಲ್ಲಿ ಈ ಪ್ರೀವಿಯಸ್ ಕಮಿಟಿ ಅವರು 10 ಗಂಟೆ ತನಕ ಕಾಯಿಸಿ ಯಾವಾಗ 2 ಟಿಕೆಟ್ ಕೊಡೋದು ಅವೆಲ್ಲ ಮಾಡಬಾರ್ದು. ಅವ್ರಿಗೆಲ್ಲ ಎಲ್ಲ 75 ವರ್ಷ ಪ್ಲಸ್ ಅವರೆಲ್ಲ. ಸೊ ಅವ್ರಿಗೆ ಆತರ ಕಷ್ಟ ಕೊಡ್ಬೋದು, ಅವ್ರ ಮನೆಗೆ ತಲುಪಿಸ್ಬೇಕು, ಅದನ್ನ ಮಾಡ್ಬೇಕು ಅಂತಿದೀವಿ ನಾವು. ಮತ್ತೆ ಅದೇ ಸ್ಟೇಕ್ ಹೋಲ್ಡರ್ಸ್ ಅಂತ ಹೇಳ್ದಂಗೆ ಬರೀ ಲೈಫ್ ಮೆಂಬರ್ಸ್ ಮಾತ್ರನೇ ಅಲ್ಲ, ಈವನ್ ಪಬ್ಲಿಕ್ ಕೂಡ ಅಷ್ಟೇ. ಐ ಥಿಂಕ್ ವಿ ವಾಂಟ್ ಟು ಗಿವ್ ದೆಮ್ ದ ಬೆಸ್ಟ್ ಫೆಸಿಲಿಟೀಸ್, ಇನ್ಫ್ರಾಸ್ಟ್ರಕ್ಚರ್, ಸೊ ದಟ್ ಒಂಥರ ಅವರು ಒಂದ್ಸತಿ ಮ್ಯಾಚ್ ಬಂದ್ರೆ ಇಲ್ಲಿ ನೋಡೋದಿಕ್ಕೆ ಪದೇ ಬರಬೇಕು ಅಂತ ಅನಿಸ್ತಾ ಇರಬೇಕು. ಆ ತರ ಒಂದು ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟಿ, ಸ್ಟೇಟ್ ಆಫ್ ಆರ್ಟ್ ಇನ್ಫ್ರಾಸ್ಟ್ರಕ್ಚರ್ ಕೊಡಬೇಕಾಗತ್ತೆ. ಅದನ್ನು ನಾವು ಮಾಡಬೇಕು ಅಂತ ಇಟ್ಕೊಂಡಿದೀವಿ. ಹಾಗೇನೆ ಸದ್ಯಕ್ಕೆ ಇಂಟರ್ನ್ಯಾಷನಲ್ ಮ್ಯಾಚಸ್ ಯಾವುದೇ ಇಲ್ಲ. ಇದ್ದಿದ್ದು ಇಂಟರ್ನ್ಯಾಷನಲ್ ಮ್ಯಾಚಸ್ ಎಲ್ಲ ಹೊರಟೋಗಿದೆ. ನಾವು ಜಸ್ಟ್ ಇಮ್ಯಾಜಿನ್, ನಾವು ಇಲ್ಲಿ ವರ್ಲ್ಡ್ ಕಪ್ ಫೈನಲ್ಸ್ ನಡಿಬೇಕಾಯ್ತು, ಇನಾಗ್ರಲ್ ಮ್ಯಾಚ್ ನಡಿಬೇಕಾಯ್ತು, ವಿಮೆನ್ಸ್ ವರ್ಲ್ಡ್ ಕಪ್ದು, ಮತ್ತೆ ಫೈನಲ್ಸ್ ನಡಿಬೇಕಾಗಿತ್ತು. ಅದು ಇಲ್ಲಿಂದ ಹೋಗಿದೆ ಅಂತಂದ್ರೆ ಎಂತ ಒಂದು ದುಃಖದ ಪರಿಸ್ಥಿತಿ ಇದು ಅಲ್ವಾ. ಅದಷ್ಟೇ ಅಲ್ಲ, ಇವಾಗ ಇತ್ತೀಚೆಗೆ ಒಂದು 2-3 ದಿವಸದಿಂದ ಮಾತಾಡ್ತಾ ಇದ್ದಾರೆ, ಇದು ಬೆಂಗಳೂರು ಫ್ರಾಂಚೈಸ್ ಆ ಒಂದು ಮ್ಯಾಚ್ಗಳು ಬೇರೆ ಕಡೆ ಹೋಗ್ತಾ ಇದೆ ಅಂತ. ಅದು ಖಂಡಿತ ನಮ್ಮ ಬೆಂಗಳೂರವರು, ಕರ್ನಾಟಕದವ್ರಿಗೆ ಇಷ್ಟ ಆಗೋದಿಲ್ಲ. ಸೊ ಅದಕ್ಕೆ ನಮ್ಮಂತ ಒಂದು ತಂಡ, ಬರೀ ನಾನು ಅಂತ ಹೇಳ್ತಾ ಇಲ್ಲ, ನಾನು ನನ್ನ ಜೊತೆ ಇರೋರು ಎಲ್ಲರೂ ಬಂದು ಇಲ್ಲಿ ಅದನ್ನ ಸರಿಪಡಿಸ್ಬೇಕು ಅಂತಾನೆ ಆ ಒಂದು ಮನೋಭಾವನೆಯಿಂದ ಬರ್ತಾ ಇರೋದು ನಾವು ಇಲ್ಲಿಗೆ. ಸೊ ಅದನ್ನ ಮಾಡೋದಿಕ್ಕೆ ನಮ್ಮ ಲೈಫ್ ಮೆಂಬರ್ಸ್ ಅವರು ಅದನ್ನ ಅನುಕೂಲ ಮಾಡ್ಕೊಡ್ಬೇಕು, ನಮ್ಮ ಜೊತೆ ಇರಬೇಕು, ನಮಗೆ ಬೆಂಬಲ ಕೊಡಬೇಕು ಈ ಒಂದು ಚುನಾವಣೆಯಲ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇನ್ ಮಿಕ್ಕಿದ್ದು ತಾವು ವಿನಯ್ ಮೃತ್ಯುಂಜಯ ಮತ್ತೆ ಸುಜಿತ್ ಸೋಮಸುಂದರ್ ಹತ್ರ ಕೇಳ್ಬೋದು. ಸರ್, ಈಗ ಮೇನ್ಲಿ ಇದೆಲ್ಲ ಕಾಲ್ತುಳಿತ ಪ್ರಕರಣ ಎಲ್ಲವೂ ಆದ್ಮೇಲೆ ಚಿನ್ನಸ್ವಾಮಿ ಸ್ಟೇಡಿಯಂ ಹೆಸರು ಯಾವ ಮಟ್ಟಕ್ಕೆ ಯಾವ ರೀತಿಯಲ್ಲಿ ಹಾಳಾಗಿದೆ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿರುವಂತ ವಿಚಾರ. ಈಗ ನಾವ್ ಹೇಳ್ದಂಗೆ ಒಂದಷ್ಟು ವರ್ಲ್ಡ್ ಕಪ್ ಮ್ಯಾಚಸ್ ಗಳೆಲ್ಲ ಮಿಸ್ ಆಯ್ತು, RCB ಮ್ಯಾಚ್ ಕೂಡ, IPL ಮ್ಯಾಚಸ್ ಕೂಡ ಶಿಫ್ಟ್ ಆಗಂತ T20 ಮ್ಯಾಚ್ಗಳು ಬರ್ತಾ ಇಲ್ಲ ಇಲ್ಲಿಗೆ. T20 ವರ್ಲ್ಡ್ ಕಪ್ ಫೆಬ್ರವರಿ ಏನಾಗಬೇಕು ಅದು ಕೂಡ ಆಗ್ತಾ ಇಲ್ಲ ಇಲ್ಲಿ. ಅದನ್ನೆಲ್ಲ ತಗೊಂಡ್ಬರ್ಬೇಕು ಅಂತಾನೆ ಇದೀವಿ ನಾವು, ಇವಾಗ ವಾಪಸ್ ತಗೊಂಡ್ಬರ್ಬೇಕು. BCCI ಜೊತೆ ನೀವು ಹೊಂದಾಣಿಕೆ ಸಾಧಿಸುವಂತ ನಿಟ್ಟಿನಲ್ಲಿ ಈಗ ನಿಮಗಿರುವಂತ ಚಾಲೆಂಜಸ್ ಏನ್ ಸರ್? ಮುಲಾಜೆ ಇಲ್ಲ. ಅದು ನೋಡಿ, ಫಸ್ಟ್ ನಾವು ವಿ ನೀಡ್ ಟು ಲಯಸ್ ವಿತ್ ದಿ ಗವರ್ಮೆಂಟ್ ಸರ್. ಅವ್ರು ತುಂಬಾನೇ ಮುಖ್ಯ ಆಗತ್ತೆ. ಯಾಕಂತಂದ್ರೆ ನಿಮ್ಗೆ ಗೊತ್ತಿದೆ, ನಮ್ಗೆ ಆ ಒಂದು ಏನು ಪ್ರಕರಣ ನಡೀತೋ ನನ್ಗೆ ಅದು ಹೇಳಕ್ ಇಷ್ಟ ಇಲ್ಲ, ಒಂಥರ ಬೇಜಾರಾಗತ್ತೆ ನನಗೆ. ಯಾವಾಗ ಅದನ್ನ ಜ್ಞಾಪಿಸ್ಕೊಂಡ್ರು ಬೇಜಾರಾಗತ್ತೆ. ಸೊ ಆ ಒಂದು ಪ್ರಕರಣ ಆದ್ಮೇಲೆ ಪವರ್ ಕಟ್ ಮಾಡಿದ್ರು, ಎಲ್ಲಾ ಕಟ್ ಮಾಡಿದ್ರು. ಕೆಲವರು ಆನ್ ಮಾರಲ್ ಗ್ರೌಂಡ್ಸ್ ನಲ್ಲಿ ರಿಸೈನ್ ಬೇರೆ ಮಾಡಿದ್ರು ಆಫೀಸ್ ಬೇರರ್ಸ್ ಆವಾಗ, ಮೈಂಡ್ ಯು. ಸೊ ಅದನ್ನ ನಮ್ಮ ವಿನಯ್ ಮೃತ್ಯುಂಜಯ್ ಬಿಡ್ತಾ ಇದೀನಿ. ಅವ್ರು ಇನ್ನೂ ಚೆನ್ನಾಗಿ ವಿವರಣಾಗಿ ಹೇಳ್ತಾರೆ ಅದನ್ನ. ದಯವಿಟ್ಟು ವಿನಯ್ ನೀವು ಇದು ಮಾಡಿ. ಯಾ